ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಬಿಸಿಲೈತ್ರಿ. ಈ ಬಿಸಿಲಾಗ ಮಧ್ಯಾಹ್ನ ಊಟಕ್ಕೆ ಏನಾದರೂ ಚಟಪಟ ಅಂತ ತಿನ್ನೋ ಹಂಗೆ ಆಗ್ತತಿ. ಅದಕ್ಕೆ ಇವತ್ತು ನಾವು ಮಾಡಕತ್ತೀವಿ ಮಸ್ತ್ ರುಚಿಯಾದ ಖಾರವಾದ ಮಾವಿನಕಾಯಿ ಚಟ್ನಿ. ಇದನ್ನು ಮಾಡೋದು ಭಾಳ ಸುಲಭ ಐತ್ರಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ನಾನಿವತ್ತು ನಮ್ಮ ಮನ್ಯಾಗ ಬಿಟ್ಟಿರೋ ಸಣ್ಣವು 2 ಮಾವಿನಕಾಯಿ ತಗೊಂಡೇನ್ರಿ. ಇದನ್ನು ಚೆನ್ನಾಗಿ ತೊಳೆದು ತಗೋಬೇಕ್ರಿ. ಈ ಥರ ಮೇಲಿನ ಸಿಪ್ಪೆನ ನೀಟಾಗಿ ಪೀಲರಿಂದ ತಕ್ಕೊಳ್ರಿ. ಈ ಚಟ್ನಿ ಮಾಡೋಕ್ಕೆ ಭಾಳ ಏನು ಸಾಮಾನು ಬೇಕಾಗಿಲ್ಲರಿ. ಹಿಂಗೆ ಮಾವಿನಕಾಯಿ ಸಿಪ್ಪೆ ತಕ್ಕಂಡ್ಮೇಲೆ ತುರೆಮಣ್ಯಾಗ ನಾನು ಹಿಂಗೆ ತುರ್ಕಣಕತ್ತೇನೆ ನೋಡ್ರಿ. ಮಾವಿನಕಾಯಿ ಒಳಗೆ ನಾರಿನಂಶ ಭಾಳ ಇರ್ತೈತ್ರಿ. ಇದು ಮಲಬದ್ಧತೆ ಸಮಸ್ಯೆನ ನಿವಾರಣೆ ಮಾಡ್ತದ್ರಿ. ಅಷ್ಟೇ ಅಲ್ರಿ, ಇದ್ರಾಗ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸಣ್ಣ ಪುಟ್ಟ ಕಾಯಿಲೆಗಳು ಬರದಂತ ತಡಿತತ್ರಿ. ಗ್ಯಾಸ್ ಆನ್ ಮಾಡಿ ಗ್ಯಾಸಿನ ಮೇಲೆ ಒಂದು ಕಡಾಯಿ ಇಟ್ಟನ್ರಿ. ಅದಕ್ಕೆ ಈ ತುರ್ಕೊಂಡಿದ್ವಲ್ರಿ ಮಾವಿನಕಾಯಿ ಅದನ್ನೆಲ್ಲ ಹಾಕೋಬೇಕ್ರಿ. ಹಾಕೊಂಡ್ಮೇಲೆ ಇದಕ್ಕೆ ನಾನು 1 ಬೌಲಷ್ಟು ಬೆಲ್ಲ ಹಾಕೊಳಕತ್ತನ್ರಿ. ಹಿಂಗೆ ಕೈ ಆಡ್ಸ್ಕೊತಿರ್ರಿ. ಬೆಲ್ಲ ಕರಗಿ ನೀರು ಆಗ್ತತ್ರಿ ನೋಡ್ರಿ. ಈ ಥರ ನೀರು ಆಗ್ತತಿ. ಇನ್ನೊಂದು ಗ್ಯಾಸ್ ಮೇಲೆ ನಾನು ಈ ಚಟ್ನಿಗೆ ಹಾಕೋಕ್ಕೆ ಮಸಾಲ ಹುರ್ಕೊಳ್ಳೋಣ ಬರ್ರಿ. ಇದಕ್ಕೆ ಮಸಾಲಕ್ಕೆ ನಾನು 10 ರಿಂದ 12 ಮೆಣಸಿನಕಾಳು, ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆ, 2 ಲವಂಗ ತಗೊಂಡ್ರಿ. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಭಾಳೇನು ಹೊತ್ಸಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕ್ರಿ. ನೋಡಿರಿ, ಒಂದು ಸ್ವಲ್ಪ ಚಟಪಟ ಅಂತ ಬಿಸಿ ಮಾಡ್ಕೊಂಬಿಟ್ರೆ ಆಯಿತು. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನೊಂದು ಸ್ವಲ್ಪ ಆರಕ್ಕೆ ಬಿಡೋಣ್ರಿ. ನೋಡಿರಿ, ಈ ಕಡೆ ಬೆಲ್ಲ ಕರಿಗಿ ಮಾವಿನಕಾಯಿ ಮತ್ತು ಬೆಲ್ಲ 2 ನೀಟಾಗಿ ಮಿಕ್ಸ್ ಆಗೈತ್ರಿ. ಇದಕ್ಕೆ ನಾವು ನೀರು ಹಾಕಲ್ಲಲ್ರಿ, ಹಾಗಾಗಿ ಇದನ್ನು ನಾವು ವರ್ಷ ಪೂರ್ತಿ ಇಟ್ಕೊಂಡು ಸೇವನೆ ಮಾಡ್ಬೋದ್ರಿ. ಭಾರಿ ಮಸ್ತ್ ಇರ್ತೈತ್ರಿ. ನೋಡಿರಿ, ಈ ಹುರ್ಕೊಂಡಿದ್ದ ಮಸಾಲ ತಣ್ಣಗಾಗೈತ್ರಿ. ಮಿಕ್ಸಿ ಮಾಡ್ಕೊಂಬರಂಬರ್ರಿ. ನೋಡಿರಿ, ಹಿಂಗೆ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕ್ರಿ. ಅದನ್ನು ಆ ಬಾಣಲಿಗೆ ಹಾಕ್ರಿ. ನೋಡಿರಿ, ಈಗ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಇಂಗು, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಆಮೇಲೆ 1 ಸ್ಪೂನಷ್ಟು ಅಚ್ಚ ಪುಡಿ ಹಾಕಕತ್ತನ್ರಿ. ನೋಡಿರಿ, ಇಷ್ಟು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇಷ್ಟು ಹಾಕಿದ್ರೆ ಸಾಕ್ರಿ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡ್ರಿ. ನೋಡಿರಿ, ನೋಡಕ್ಕೆ ಎಷ್ಟು ಮಸ್ತ್ ಐತಿ. ಬಾಯಾಗೆಲ್ಲ ನೀರು ಬರಕತ್ತವು. ಈ ಮಾವಿನಕಾಯಿ ಚಟ್ನಿನ ರೊಟ್ಟಿ, ಚಪಾತಿ, ಅನ್ನದ ಜೊತೆ, ಪೂರಿ ಜೊತೆ, ದೋಸೆ ಜೊತೆ ಭಾರಿ ಮಸ್ತ್ ಇರ್ತೈತ್ರಿ. ನೋಡಿದ್ರಲ್ಲ ಎಷ್ಟು ಜಲ್ದಿ ನಾವು ಈ ಚಟ್ನಿ ಮಾಡಿದ್ವಿ ಅಂತಂದು. ಹಂಗಾರೆ ನೀವು ಒಮ್ಮೆ ಇದನ್ನು ಮನ್ಯಾಗ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.